ಚುನಾವಣೆ ಪ್ರಚಾರವಾಗಿ ವೇದಿಕೆ ಮೇಲಿರುವಂತ ಹಿರಿಯರಾದ ಬಸವರಾಜ ಮೆಟ್ಕಾರ್ ಅವರೇ, ಮಾಜಿ ಸಚಿವರು ಆತ್ಮೀಯರಾದ ಶಶಿಕಾಂತ್ ನಾಯ್ಕ ಅವರೇ, ಅಶೋಕ್ ಅಂಕಲಿ ಅವರೇ, ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿರುವಂತ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ಈಗಾಗಲೇ ಶಶಿಕಾಂತ್ ನಾಯ್ಕ ಅವರು ಬಹಳ ಸವಿಸ್ತಾರವಾಗಿ ಹೀರಾ ಸಕ್ಕರೆ ಕಾರ್ಖಾನೆ ಹಿಡಿದು ವಿದ್ಯುತ್ ಸಹಕಾರಿ ಸಂಘ, ಪಿಕೆಪಿಎಸ್, ನೀರಾವರಿ ಎಲ್ಲ ನಿಮಗೆ ತಿಳುವಳಿಕೆಯ ಎಳೆಗಳಿಗೆ ಬಿಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೆ ಇದೇ ನಿಮ್ಮೇನು ಗೊತ್ತಿಲ್ಲದ ವಿಷಯ ಅಲ್ಲ. ಶಶಿಕಾಂತ್ ನಾಯ್ಕ ಅವರು ನಿಮ್ಗೇನಿದು ಗೊತ್ತೇ ಅಲ್ಪ, ಏನೋ ನಮಗೆ ಬಹಳ ದೂರ ಇದೀವಿ, ಎಲ್ಲೋ ದಿಲ್ಲ್ಯಾಗ ಸಂಕೇಶ್ವರನಾಗ ಏನೋ ಆಗಿದೆ, ಯರಗಟ್ಟಾಗ ಏನೋ ಆಗಿದೆ, ಎರ್ನಾಳದಾಗ ಏನೋ ಆಗಿದೆ ಅಂತ ಪ್ರಶ್ನೆ ಇಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾವ್ಯಾಕೆ ಮಾತಾಡ್ಬೇಕು ಅನ್ನೋ ಪ್ರಶ್ನೆ ಇವತ್ತು ಹುಕ್ಕೇರಿ ತಾಲೂಕಿನ ಜನತೆ ಮುಂದೆ ಇದೆ. ಅದಕ್ಕಾಗಿ ಇದೊಂದು ಬದಲಾವಣೆ ಮಾಡುವಂತ ಗಾಳಿ ಬೀಸ್ತಾ ಇದೆ, ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇದನ್ನು ಬದಲಾವಣೆ ಮಾಡಲಿಕ್ಕೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕಂದ್ರೆ ಈ ಚುನಾವಣೆಯಲ್ಲಿ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ಳಿಕ್ ಬಂದಿದ್ದೇವೆ. ಈಗ ಅವ್ರಿಗೆ ಉಳಿದದಂದ್ರೆ ಸುಳ್ಳು ಹೇಳೋದು ಒಂದೇ. ಈಗ ಸುಳ್ಳೆ ಅವ್ರ ಮಣಿದೇವ್ರು ಅಂದಂಗ ಈಗ ಅದೊಂದು ಮಾತ್ರ ಉಳಿದವ್ರು. ಎಲ್ಲಿ ಬಂದಾಗ ಒಂದ್ 4 ಸುಳ್ಳು ಹೇಳೋದು, ಜನರನ್ನ ದಿಕ್ ತಪ್ಪಿಸೋದು, ಹಾನಿ ಮಾಡಿಸೋದು. ಮತ್ತೆ ಕೆಲಸ ಮಾಡಿದ್ರೆ ಹಾನಿ ಯಾಕೆ ಮಾಡ್ತೀರಿ ನೀವ? ಜನ ನಿಮ್ಯಾಗ ಪ್ರೀತಿ ಇರ್ತದ್ರ ಹಾನಿ ಯಾಕೆ ಮಾಡ್ತೀರಿ ನೀವ? ಒಳಗ್ ಖಾಲಿ ಐತಿ ಅಂತದ. ಈ ಚುನಾವಣೆ ಗೊತ್ತಾಗ್ತೈತಿ ಅದು ಎಷ್ಟು ಹಾನಿ, ಎಷ್ಟು ಬಿದ್ದು ಡಬ್ಬ್ಯಾಗ ಎಲ್ಲ ಗೊತ್ತಾಗ್ತೈತಿ ಸರಿ. ಸೊ ಅದಕ್ಕಾಗಿ 25-30 ವರ್ಷದಿಂದ ಅಧಿಕಾರ ಕೊಟ್ಟಿದೆ ಅವ್ರಿಗೆ, ಕೊಟ್ಟು ನೀವು ತಿರುಗಿ ನೋಡಿಯಲ್ಲ. ಇಲ್ಲೇ ಪಂಪ್ ಹಚ್ಚಲಿಕ್ಕೆ ಯಾರೋ ಅವ್ರು ಬಂದಿದ್ರು ಯಾರ? ಇದೇ ನಿಮ್ಮ ಊರವ್ರಿಗೆ ಹೆಚ್ಚು ಲಾಭ ಆಗಿದೆ ನಾಯ್ಕರ. ನಾವು ಬಂದಿವಿ, ಅಣ್ಣ ಸಾಬ್ ಜೊಲ್ಲೆನ್ ಟೀಮ್ ಅವ್ರದೊಂದು ಬಂದ್ರು, ನಾವು ಬಂದಿವಿ, ನಿಮ್ಮ ಪಂಪ್ ಇದು ಎಲ್ಲ ಕೂಡಿಸಿ ಅದ್ ನೀರ ಹೆಚ್ಚು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಇದನ್ನ ಯಾವಾಗ ಬಂದು ಕೇಳಿದ್ರ ಅವ್ರ ಏನ್ ನಿಮ್ಗೆ ಸಮಸ್ಯೆ, ಏನ್ ರೈತರು ಹಿಂಗೆಲ್ಲ ಸ್ವಂತ ಪಂಪ್ ಕುಣಿಸಿದ್ರಿ, ನಾವೇನು ಸಹಾಯ ಮಾಡಿ, ಎರಡು ಕಾರ್ಖಾನೆ ಇದಾವ ನಮ್ಮ ಕಡೆ, ನಮ್ಮಿಂದ ಏನಾರ ಒಂದು 2 ಪಂಪ್ ಕುಣಿಸೋಣ. ಯಾವಾಗ ಬಂದಿದ್ರಿ ಇಲ್ಲಿ ರೈತರು ಕೇಳಕ್ರೆ? ಬಂದಿಲ್ಲ, ಬರೋ ಪ್ರಶ್ನೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ ಅವ್ರಿಗೆ. ಅಲ್ಲೇ ಕುಂತ ರಾಜ ಮಾಡ್ಯಾರ ಅವ್ರು. ಈಗ ಬದಲಾವಣೆ ಆಗಿದೆ, ಇನ್ನು ಹಳ್ಳಿಗೆ ಬರ್ಬೇಕು, ಎಲ್ಲರೂ ಕೈ ಮುಗಿಬೇಕು, ಅವಶ್ಯ ಬಿದ್ರೆ ಕಾಲ ಬೀಳುವಂತ ಪರಿಸ್ಥಿತಿ ಬಂದಿದೆ. ಈಗ ಕೈ ಅಂತಿ ದೂರ ಐತಿ, ಡೈರೆಕ್ಟ್ ಕಾಲ ಬೀಳ್ಬೇಕು. ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಹಾಕ್ರನ್ನು ಕಾಲಕ್ಕೆ ತಂದು ಇಟ್ಟಿದೀವಿ. ಅದಕ್ಕಾಗಿ ಅವ್ರೇನ್ ಮಾಡೋದಿಲ್ಲ, ಚುನಾವಣೆ ಇದೆ ಅಂತ ಅಷ್ಟ ನಿಮಗೆ ಕೈ ಮುಗಿದಿದ್ದಾರೆ. ಚುನಾವಣೆ ಆದ್ಮೇಲೆ ಮತ್ತೆ ಅದೇ ಹಿಂದಿನ 30 ವರ್ಷ ಪರಿಪಾಠ ಮುಂದಾಗ್ತೈತೆ. ಟಿ ಸಿ ತರ್ಲಿಕ್ಕೆ ನೀವೆಲ್ಲ ಬಾಗೇವಾಡಿಗೆ ಹೋಗ್ಬೇಕು, ಅದನ್ನೆಲ್ಲ ನೋಡಿರಿ.